ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಲಿಂಗಸಗೂರು ತಾಲೂಕು ಗುರುಗುಂಟ ಗ್ರಾಮದಿಂದ ಕೋಟ, ಕೃಷ್ಣಾಪುರ ಹಾಗೂ ಹಟ್ಟಿಪಟ್ಟಣವನ್ನು ಸಂಪರ್ಕಿಸುವ ಪ್ರಮುಖ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ತೆಗ್ಗುಗುಂಟೆಗಳಲ್ಲಿ ಆಳವಾದ ಹೋದ ಪರಿಣಾಮ ಪ್ರತಿನಿತ್ಯ ಜನಜೀವನವೇ ಸಂಕಷ್ಟದಲ್ಲಿದೆ. ಜನರಿಗೆ ತುಂಬಾ ಅವರ ತೊಂದರೆ ಉಂಟಾಗ್ತಾ ಇದ್ದು, ಕಂಪನಿಯ ಕಾರ್ಮಿಕರು, ಶಾಲಾ ಕಾಲೇಜು ಮಕ್ಕಳು, ಸಾಮಾನ್ಯ ಪ್ರಯಾಣಿಕರು ಸಂಚಾರಕ್ಕೆ ಹರಸಾಹಸ ಪಡುವಂತಾಗಿದೆ. ಈ ಕುರಿತು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ದುರ್ಗಾಪ್ರಸಾದ್ ಆಕ್ರೋಶ ವ್ಯಕ್ತಪಡಿಸಿ, ವಿಕಾಸದ ಮಾತು ಹೇಳುವ ಶಾಸಕರು ನಿಧಿಯಲ್ಲಿ ಇದ್ದಾರೆ, ಜನರ ಸಮಸ್ಯೆ ಕೇಳುವವರೇ ಇಲ್ಲದಂತಾಗಿದೆ. ಚುನಾವಣೆಯ ಸಮಯದಲ್ಲಿ ಮನೆ ಮನೆಗೆ ಬಂದು ಭರವಸೆ ಕೊಡುವವರು ಗೆದ್ದ ಬಳಿಕ ಕಣ್ಮರೆ ಆಗ್ತಾರೆ ಅಂತ ಗರಂ ಆದ್ರು. ಗ್ರಾಮೀಣ ರಸ್ತೆ ಸಮಸ್ಯೆ ದಿನದಿಂದ ದಿನಕ್ಕೆ ಗಂಭೀರವಾಗ್ತಾ ಇದ್ದು, ಸಾರ್ವಜನಿಕರ ಹೋರಾಟವನ್ನ ಯಾರು ಕೂಡ ಪರಿಗಣಿಸ್ತಾ ಇಲ್ಲ ಅಂತ ಆರೋಪಿಸಿದ್ರು. ಅಭಿವೃದ್ಧಿ ಹೆಸರಲ್ಲಿ ಗ್ರಾಮಗಳತ್ತ ನಿರ್ಲಕ್ಷ್ಯ ತೋರಲಾಗಿದೆ. ಕೂಡಲೇ ರಸ್ತೆ ದುರಸ್ತಿ ಮಾಡಿ ಜನರಿಗೆ ಸಂಚಾರ ಸುಗಮವಾಗುವಂತೆ ಕ್ರಮ ಕೈಗೊಂಡು, ಇಲ್ಲವಾದರೆ ಶಾಸಕರ ಮನೆ ಮುಂದೆ ಭಾರೀ ಪ್ರತಿಭಟನೆ, ಉಗ್ರ ಹೋರಾಟ ನಡೆಸಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಂಪೂರ್ಣ ಹಾಳಾಗೋಗಿಬಿಟ್ಟದೆ. ಈ ಕಡೆ ಅಧಿಕಾರಿಗಳನ್ನು ನೋಡವಲ್ರು, ತಿರುಗಿ ನೋಡವಲ್ರು, ರಾಜಕೀಯ ನಾಯಕರು MLA ನೋಡವಲ್ಲ, MLC ನೋಡವಲ್ರು, ಯಾರು ರಾಜಕೀಯ ನಾಯಕರನ್ನೇ ನೋಡವಲ್ರು. ಈ ಕಡೆ ಗೆದ್ದಂಥ ರಾಜಕೀಯ ಯಾರು ವ್ಯಕ್ತಿಗಳು ನೋಡವಲ್ರು. ಈ ಕಡೆಯಿಂದ ಹಟ್ಟಿ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಎಷ್ಟು ತ್ರಾಸಾಗೈತಿ ಜನರಿಗೆ, ಮತ್ತು ಹಾಗೆ ಶಾಲೆ ಹುಡುಗರಿಗೆ ಎಷ್ಟು ತ್ರಾಸಾಗೈತಿ. ಯಾರು ಇದೇ ಒಂದಲ್ಲ, ಈ ತಾಲೂಕದಾಗ ಹಲವಾರು ಹಳ್ಳಿಗಳು ರಸ್ತೆಗಳು ಸಂಪೂರ್ಣ ಹದಗೆಟ್ಟುಬಿಟ್ಟಾವೆ. ಯಾವ ಸತ್ಯ ಮನವಿ ಮಾಡಿದ್ರು ಯಾರು ಸ್ಪಂದನೆಯನ್ನು ಮಾಡವಲ್ರು. ಇನ್ನು ಮುಂದೊಂದು ದಿನಗಳಲ್ಲಿ ಉಗ್ರ ಹೋರಾಟವಾಗಿ ಮಾಡಬೇಕಾಗ್ತದೆ. ಮಲ್ಲರೆಡ್ಡಪ್ಪ, ಹೆಚ್ಚು ದೊಡ್ಡಮನಿ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.